ನನ್ನ ಹೆಸರು ಡಾಕ್ಟರ್ ಮುರುಗೇಶ್ ಪಟ್ಟಣ್ ಶೆಟ್ಟಿ. PLD ಶಿಕ್ಷಣ ಸಂಸ್ಥೆಯಲ್ಲಿ AS ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯದ MBA ವಿಭಾಗಕ್ಕೆ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ ಮತ್ತು ಈ ವಿಜಯಪುರ ಜಿಲ್ಲೆಯಲ್ಲಿ ಕೋಟಿ ವೃಕ್ಷ ಅಭಿಯಾನದ ಅಂಗವಾಗಿ ವೃಕ್ಷ ಅಭಿಯಾನ ಪ್ರತಿಷ್ಠಾನದಲ್ಲಿ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ತಮಗೆಲ್ಲರಿಗೂ 2016ರಲ್ಲಿ ನಡೆದ ಒಂದು ಕೋಟಿ ವೃಕ್ಷ ಅಭಿಯಾನದ ಬಗ್ಗೆ ತಮ್ಮೆಲ್ಲರಿಗೆ ಮಾಹಿತಿ ತಿಳಿಸಲು ಇಚ್ಛಿಸುತ್ತಿದ್ದೇನೆ. ಮೊದಲಿಗೆ ವಿಜಯಪುರ ಜಿಲ್ಲೆಯಲ್ಲಿ ಕೋಟಿ ವೃಕ್ಷ ಅಭಿಯಾನದ ಬಗ್ಗೆ ಯಾಕೆ ಅರಿವು ಬೇಕಾಗಿತ್ತು? ವಿಜಯಪುರ ಜಿಲ್ಲೆಯು ಒಂದು ಬರಗಾಲ ಪೀಡಿತ ಪ್ರದೇಶ. ಇದು ನಾನು ಹೇಳ್ತಾ ಇಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಇದನ್ನು ವಿಜಯಪುರ ಜಿಲ್ಲೆ, ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ ಹಾಗೂ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿದ್ದಾರೆ. ಈ ಬರಪೀಡಿತ ಪ್ರದೇಶ ಪಟ್ಟವನ್ನು ಕಳೆಯಲು 2016ರಲ್ಲಿ ನಮ್ಮ ಅಂದಿನ ನೀರಾವರಿ ಸಚಿವರು ಹಾಗೂ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಸಭೆಯನ್ನು ಕರೆದರು. KDP ಸಾಮಾನ್ಯ ಸಭೆ ಇರುತ್ತೆ. ಸಭೆಯಲ್ಲಿ ಪ್ರಗತಿಗಳನ್ನು ಪರಿಶೀಲಿಸುತ್ತಾರೆ. ಆ ಪರಿಶೀಲನೆ ಸಮಯದಲ್ಲಿ ಏನಪ್ಪ ಅಂದರೆ ಅರಣ್ಯ ವಿಭಾಗದ ಪರಿಶೀಲನೆ ಮಾಡುವ ಒಂದು ವೇಳೆಯಲ್ಲಿ ಅವರು ಕೇಳಿ ವಿಜಯಪುರ ಜಿಲ್ಲೆಯ ಅರಣ್ಯದ ಬಗ್ಗೆ ಸ್ವಲ್ಪ ಪ್ರಗತಿಯನ್ನು ನಮಗೆ ತೋರಿಸಿ ಏನೇನಿದೆ. ಆವಾಗ ಏನಪ್ಪ ಅಂದ್ರೆ ಅರಣ್ಯ ಅಧಿಕಾರಿಗಳು ಈ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಏನು ಹೇಳಿದಾರಪ್ಪ ಅಂದರೆ, ಸರ್ ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯದ ಪ್ರತಿಶತ ಬರೀ 0.17 ಇದೆ ಸರ್ ಅಂತ ಹೇಳಿದರು. ಇಲ್ಲ ನೀವು ಇನ್ನೊಂದ್ಸಲ ಚೆಕ್ ಮಾಡ್ಕೊಂಬರ್ರಿ, ಸಮಗ್ರವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ನನಗೆ ಹೇಳ್ರಿ ಅಂತಂದಾಗ ಅವಾಗ ಮತ್ತೆ ಅವರು ಅರಣ್ಯ ಅಧಿಕಾರಿಗಳೆಲ್ಲ ಬಂದರು, ಇಲ್ಲ ಸರ್ ನಾವು ಆಗಲೇ ಮಾಹಿತಿ ಕೊಟ್ಟಿದ್ದೇ ಇದೆ ಮತ್ತು ಈಗಾರು ಅದೇ ಮಾಹಿತಿ ಕೊಡ್ತಾರೆ, ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲಿ ಅರಣ್ಯ ಪ್ರತಿಶತ 0.17 ಇದೆ. ಗೆಳೆಯರೆ, ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅರಣ್ಯ ಪ್ರತಿಶತ ಒಂದು ಎಷ್ಟು ಇರಬೇಕಪ್ಪ ಅಂತಂದರೆ ಅಂದಾಜು ಒಂದು 30-33% ಅರಣ್ಯ ಪ್ರತಿಶತ ಇರಬೇಕು. ನಾವು ಆ ಭೌಗೋಳಿಕ ಒಂದು ಅಂದಾಜು ನೋಡಿದರೆ ವಿಜಯಪುರದಲ್ಲಿರೋದನ್ನು ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ. ಈ ಅಜಗಜಾಂತರ ವ್ಯತ್ಯಾಸವನ್ನು ಕಂಡು ಹಿಡಿದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ MB ಪಾಟೀಲ್ ಸಾಹೇಬರು ಒಂದು ಮಹತ್ತರವಾದ ಒಂದು ಅಭಿಯಾನವನ್ನು ಚಾಲನೆ ಕೊಟ್ಟರು. 2016 ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯಂದು ಅವರು ಒಂದು ಎಲ್ಲ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ಒಂದು ಮನವಿ ಮಾಡಿಕೊಂಡ್ರು. ಏನು ಮನವಿ ಮಾಡಿಕೊಂಡ್ರಪ್ಪ ಅಂದರೆ, ಬರುವ ಮುಂದಿನ 5 ವರ್ಷಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 1 ಕೋಟಿ ವೃಕ್ಷವನ್ನು ಬೆಳೆಸಿ ಪೋಷಿಸೋಣ ಎಂತಹ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇದರಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅನ್ನು ಭಾಗಿ ಮಾಡಿಕೊಂಡು ಒಂದು ಮಹತ್ತರವಾದ ಒಂದು ಚಾಲನೆಯನ್ನು 2016 ವಿಶ್ವ ಪರಿಸರ ದಿನಾಚರಣೆಯಂದು ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟರು. ಈಗ ಇನ್ನೊಂದು, ಈ ಬರಗಾಲ ಇಷ್ಟು ಇರೋಕ್ಕೆ ಕಾರಣ ಏನಪ್ಪ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದೊಂದು ವಿಜಯಪುರ ಜಿಲ್ಲೆಯಲ್ಲಿರುವ ಏನಂದರೆ ಸ್ಟ್ರಾಟ ಏನದಲ್ಲ, ನೀವು ಭೌಗೋಳಿಕ ಪ್ರದೇಶ ಅಲ್ಲ, ಭಾಳ ಕಲ್ಲು ಮಿಶ್ರಿತವಾದ ಭೌಗೋಳಿಕ ಪ್ರದೇಶ. ಇಲ್ಲಿ ನೀರು ಕಮ್ಮಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ವಿಷಯ ತಮ್ಮೆಲ್ಲರಿಗೂ ಬಿಟ್ಟಿರ್ಬೇಕಾದ್ರೆ, ಅವಿಭಾಜ್ಯ ವಿಜಯಪುರ ಜಿಲ್ಲೆಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಯಾವಾಗ ವಿಭಜನೆ ಆಯ್ತಲ್ಲ ಆವಾಗ ಹೆಚ್ಚಿನ ಪ್ರಮಾಣದ ಅರಣ್ಯ ಬಾಗಲಕೋಟೆ ಕೈಪಾಲಾಯಿತು. ಈಗ ನಮ್ಮ ಕಡೆ ಉಳಿದುಕೊಂಡಿರೋ 0.17 ನಾವು ಹೇಗೆ ಅದನ್ನು ಹಸಿರೀಕರಣ ಮಾಡಲು ಮುಂದಾಗಬೇಕೆಂದು ವಿಚಾರ ಮಾಡಿದ್ವಿ. ಆವಾಗ ನಾವು ತೋಚಿದ್ದೇನಪ್ಪ ಅಂತಂದರೆ, ಎಲ್ಲಿ ಗಿಡಗಳನ್ನು ನೆಡಬಹುದು, ಯಾವ ಜಾಗಗಳು ರೋಡ್ ಸೈಡ್ ಆಗಿರ್ಬೋದು ಅಥವಾ ಶಾಲೆ ಕಾಲೇಜುಗಳಾಗಿರ್ಬೋದು, ಮಂದಿರ ಮಸೀದಿಗಳಾಗಿರ್ಬೋದು ಅಥವಾ ಸ್ಮಶಾನಗಳಾಗಿರ್ಬೋದು ಅಥವಾ ಮಠಗಳಾಗಿರ್ಬೋದು, ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಜಾಗದಲ್ಲಿ ಗಿಡ ಹಚ್ಚುವಂಥ ಒಂದು ಮೊದಲ ಕಾರ್ಯಾಚರಣೆ ಏನಪ್ಪ ಅಂತಂದರೆ ಒಂದು ಗಿಡ ಹಚ್ಚುವ ಸ್ಥಳಗಳು. ಇನ್ನೊಂದೇನಪ್ಪ ಅಂದರೆ, ಈ ಗಿಡ ಹಚ್ಚುವ ಸ್ಥಳಗಳನ್ನು ನೋಡಿದ ನಂತರ ಎಲ್ಲಿಂದ ಗಿಡಗಳನ್ನು ನಾವು ಸಸಿಗಳನ್ನು ಸೋರ್ಸ್ ಮಾಡಬೇಕು, ಅಂದರೆ ಎಲ್ಲಿಂದ ಸಸಿಗಳನ್ನು ಕೊಡಲಿಸಬೇಕು. ವಿಜಯಪುರದಲ್ಲಿ 3 ಅರಣ್ಯ ವಿಭಾಗ. ಒಂದು ಸಾಮಾಜಿಕ ಅರಣ್ಯ ಇಲಾಖೆ, ಪ್ರಾದೇಶಿಕ ಅರಣ್ಯ ಇಲಾಖೆ ಹಾಗೂ ಆಲ್ಮಟ್ಟಿ KBJನಲ್ಲದ ಒಂದು ಅರಣ್ಯ ವಿಭಾಗ.
ಈ 3 ಅರಣ್ಯ ವಿಭಾಗಗಳು ಈ ಕೋಟಿ ವೃಕ್ಷ ಅಭಿಯಾನಕ್ಕೆ ಬೆನ್ನೆಲುಬಾಗಿ ನಿಂತವು. ಪ್ರತಿ ವರ್ಷ ಈ 3 ಅರಣ್ಯ ವಿಭಾಗಗಳು ಕನಿಷ್ಠ ಒಂದು 25 ಲಕ್ಷ ಸಸಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಲು ಮುಂದಾದವು. ಈ 3 ಅರಣ್ಯ ವಿಭಾಗಗಳಲ್ಲಿ ಕನಿಷ್ಠ ಒಂದು ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿ 15 ನರ್ಸರಿಗಳಿಂದ ಸಸ್ಯ ಪಾಲನೆಗಳನ್ನು ಆಲ್ರೆಡಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಸಸ್ಯ ಪಾಲನೆಗಳು ಅಗದಿ ಸ್ಟ್ರಾಟಜಿಕ್ ಪೊಸಿಷನ್ ಎಲ್ಲ ವಿಜಯಪುರ ಸಮಸ್ತ ಜಿಲ್ಲೆಗೆ ಸರಿಸಾಗುವಂಗೆ ಹೋಗುವಂಥ ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿ ಈ ನರ್ಸರಿಗಳನ್ನು ತಯಾರು ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮಗೆ ಒಂದು ದೊಡ್ಡ ಖುಷಿ ಏನಕ್ಕೆ ಆವಾಗ ನೀರಾವರಿ ಸಚಿವರಾಗಿದ್ದ ಎಂ ಬಿ ಪಾಟೀಲ್ ಸಾಹೇಬರು ವಿಶೇಷ ಅನುದಾನವನ್ನು ಕಲ್ಪಿಸಿ KB ಜನರಲ್ ಅರಣ್ಯ ವಿಭಾಗದಲ್ಲಿ ಪ್ರತಿ ವರ್ಷ 10 ಲಕ್ಷ ಸಸಿಗಳನ್ನು ಬೆಳೆಯುವಂಥ ಅನುಗುಣವಾಗಿ ಅನುದಾನವನ್ನು ಕೊಡಿಸಿದರು. ಈ ಅನುದಾನದಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ KB ಜನರಲ್ವರು ಪ್ರತಿ ವರ್ಷ 10 ಲಕ್ಷ ಸಸಿ ಮತ್ತು ಇವು 10 ಲಕ್ಷ ಸಸಿ ಅಂದರೆ ರೈತರಿಗೆ ಯಾವ ಬೇಕಾಗಿಲ್ಲ ಅದೇ ಸಸಿಗಳನ್ನು ತಯಾರು ಮಾಡುವಂತೆ ಒಂದು ನಿರ್ದೇಶನದಿಂದ ಇವೆಲ್ಲ ಸಸಿಗಳನ್ನು ಸಸ್ಯ ಪಾಲನೆಯಲ್ಲಿ ಬೆಳೆಸಿದರು. 184 ವಿವಿಧ ಜಾತಿಯ ಸಸಿಗಳು. ಇನ್ನೊಂದು ಕ್ವಶನ್ ಬರ್ತದೆ, ಏನಪ್ಪ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಎಂಥ ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ನಮ್ಮದು ಇನ್ನೊಂದು ಸೈಂಟಿಫಿಕ್ ಆಗಿ ಎಲ್ಲ ಈ ಅಧಿಕಾರಿಗಳಿಂದ ಸಲಹೆ ಸೂಚನೆಗಳನ್ನು ತಗೊಂಡು ವಿಜಯಪುರ ಜಿಲ್ಲೆಯ ಮಣ್ಣಿಗೆ ಅನುಗುಣವಾಗುವಂಥ ಸಸಿಗಳನ್ನಷ್ಟೇ ನಾವು ಈ ಕೋಟಿ ವೃಕ್ಷ ಅಭಿಯಾನದಲ್ಲಿ ಹಮ್ಮಿಕೊಂಡಿವೆ. ಅದರಲ್ಲಿ 184 ವಿವಿಧ ಜಾತಿಯ ಸಸಿಗಳು, ಅದರಲ್ಲಿ ಅರಣ್ಯ ಸಸಿಗಳ ತಳಿಗಳು ಬಂತು. ಅಥವಾ ಈ ನಾವು ವಿಜಯಪುರ ಜಿಲ್ಲೆಯಲ್ಲಿ ನೋಡ್ಬೋದು ಯಾವುದಪ್ಪ ಅಂದ್ರೆ ಅಗದಿ ಫೈಕಸ್ ಜಾತಿ ಸಸಿ ಇರ್ತವೆ. ಯಾವ ಆಲ, ಅರಳಿ, ಬಸರಿ, ಹೊಂಗೆ, ಬೇವು, ಹಿಂಗೆ ಸಾಕಷ್ಟು ವಿವಿಧ ಜಾತಿಯ ಸಸಿಗಳನ್ನು ನಾವು ನೆಡಲು ಈ ವೃಕ್ಷ ಅಭಿಯಾನದ ಮುಖಾಂತರ 2016ರಲ್ಲಿ ಶುರು ಮಾಡಿದ್ವಿ. ತದನಂತರ ಹಂತವಾಗಿ ಅರಣ್ಯ ವಿಭಾಗಗಳು, ಪ್ರಾದೇಶಿಕ ಅರಣ್ಯ ವಿಭಾಗ, ಸಾಮಾಜಿಕ ಅರಣ್ಯ ವಿಭಾಗ ಮತ್ತು ಇನ್ನೊಂದು KB ಜನರಲ್ ಆಲಮಟ್ಟಿ ಅರಣ್ಯ ವಿಭಾಗ ನಮಗೆ ಪ್ರತಿ ವರ್ಷ ಸಸಿಗಳನ್ನು ಪೂರೈಸುವಂಥ ಕೆಲಸ ಮಾಡುವುದಲ್ಲದಷ್ಟೇ ಅವರು ತಾವು ಅಲೋಕೇಟ್ ಲ್ಯಾಂಡ್ ಮಟ್ಟದಲ್ಲಿ ಹೆಚ್ಚಿಗೆ ಅನುದಾನ ತಗೊಂಡು ವಿವಿಧ ಪ್ರದೇಶಗಳಲ್ಲಿ, ವಿಜಯಪುರ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಸಸಿ ಕೂಡ ಹಚ್ಚುವಂಥ ವ್ಯವಸ್ಥೆ ಮಾಡಿದರು. ಇನ್ನು ಇದಕ್ಕಿಂತ ಹೆಚ್ಚಿಗೆ ಹೇಳಬೇಕಪ್ಪ ಅಂತಂದ್ರೆ ಇದರೊಳಗೆ ವೃಕ್ಷ ಅಭಿಯಾನ ಪ್ರತಿಷ್ಠಾನ ಒಂದು ಸಂಘ ಸಂಸ್ಥೆ, ವೃಕ್ಷ ಅಭಿಯಾನ ಪ್ರತಿಷ್ಠಾನ ಇರ್ಬೋದು, ಅಥವಾ ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರ್ಬೋದು, ನನ್ನ ಗಿಡ ನನ್ನ ಭೂಮಿ ಇರ್ಬೋದು, ಹಸಿರು ತಾಳಿಕೋಟಿ ಸಂಪದ ಇರ್ಬೋದು, ಅಥವಾ ಹಸಿರು ತೋರಣ ಬಳ ಇರ್ಬೋದು, ಸಾಕಷ್ಟು ವಿವಿಧ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಆಮೇಲೆ ಸಿದ್ದೇಶ್ವರ ಸಂಸ್ಥೆ ಆಗಲಿ ಅಥವಾ ಇವನ್ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಕೈ ಜೋಡಿಸಿ ಈ ಅಭಿಯಾನವನ್ನು ಅತಿ ಸಕ್ಸೆಸ್ಸಿವ್ ದಾರಿ ಅಥವಾ ಚಲನೆಗೆ ಒಂದು ದಾರಿಯಲ್ಲಿ ತಗೊಂಡ್ಕೊಂಡು ಹೋದವು. 7 ವರ್ಷದಲ್ಲಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟನುಕ್ಕಿಂತನೂ ಇವತ್ತು 2025 ಇವತ್ತು ನಾವು ಹೇಳ್ಬೇಕಂದ್ರೆ ಅಂದಾಜು ವಿಜಯಪುರ ಜಿಲ್ಲೆಯಲ್ಲಿ 1,50,00,000 ಸಸಿಗಳನ್ನು ನೆಟ್ಟು ಬೆಳೆಸಿದ್ದೇವೆ ಮತ್ತು 90% ಸರ್ವೈವಲ್ ರೇಟ್ ಇದೆ. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಈ ಕೋಟಿ ವೃಕ್ಷ ಅಭಿಯಾನ ಇದು ಪಕ್ಷಾತೀತವಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದಲ್ಲ, ಬಟ್ ಎಲ್ಲ ಪಕ್ಷದ ಧುರೀಣರು ಇದಕ್ಕೆ ಕೈ ಜೋಡಿಸಿ ಇದಕ್ಕೆ ಸಹಾಯ ಮಾಡಿದ್ದಾರೆ. ನಾವು ಒಂದಿಷ್ಟು ಸಂಸ್ಥೆಗಳ ಹೆಸರನ್ನು ತಗೊಳ್ಳೋ ಇಚ್ಛಿಸ್ತೀನಿ. ಒಂದು BLD ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ BLD ಶಿಕ್ಷಣ ಸಂಸ್ಥೆ. ಆವಾಗ ಅವರು ಪ್ರತಿ ವರ್ಷ 25 ಲಕ್ಷ ನಮಗೆ ಆರ್ಥಿಕ ಸಹಾಯವನ್ನು ಕೊಟ್ಟು ಈ ಕೋಟಿ ವೃಕ್ಷ ಅಭಿಯಾನವನ್ನು ಎಲ್ಲರಿಗೆ ಅರಿವು ಮೂಡಿಸಲು ಅಗತ್ಯವಾಗುವುದು. ಅಷ್ಟೇ ಅಲ್ಲ, ಈ ಅನುದಾನದಲ್ಲಿ ಸಸಿಯನ್ನು ಉಚಿತವಾಗಿ ಸಸಿಯನ್ನು ಹಂಚುವುದು, ಆಮೇಲೆ ಎಲ್ಲ ತಾಲೂಕಿನಲ್ಲಿ ವೃಕ್ಷ ಅಭಿಯಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಮತ್ತು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ಈ ಪ್ರೆಸ್ ಆ್ಯಂಡ್ ಮೀಡಿಯಾದಲ್ಲಿ ಇನ್ಫಾರ್ಮೇಷನ್ ಕೊಡೋದಾಗಲಿ ಇವೆಲ್ಲ ಮತ್ತು ವಿವಿಧ ಹಬ್ಬ ಹರಿದಿನಗಳಲ್ಲಿ ಸಸಿಯನ್ನು ಹಂಚುವಲು ಅನುಗುಣವಾಗಿ BLD ಶಿಕ್ಷಣ ಸಂಸ್ಥೆಯು ನಮಗೆ ಪ್ರತಿ ವರ್ಷ 25 ಲಕ್ಷ. ಇದು ಅಷ್ಟೇ ಅಲ್ಲ, ಎರಡನೇದು ನಮಗೆ ಸಿದ್ದೇಶ್ವರ ಸಂಸ್ಥೆ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಅವರು ಕೂಡ ನಾವು ಆಯೋಜಿಸ್ತಿರುವ ಈ ವೃಕ್ಷೋತ್ಥಾನದಲ್ಲಿ
ಕಳೆದ ಒಂದು 2-3 ವರ್ಷದಿಂದ ಆರ್ಥಿಕ ಸಹಾಯವನ್ನು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಮುಖ್ಯಸ್ಥರಾದ BR ಪಾಟೀಲ್ ಯತ್ನಾಳ್ ಅವರು ಕೂಡ ಇದಕ್ಕೆ ಸಹಭಾಗಿತ್ವ ವಹಿಸಿ ಇದನ್ನು ಬೆಳೆಸುತ್ತಿದ್ದಾರೆ. BR ಪಾಟೀಲ್ ಯತ್ನಾಳ್ ಸಾಹೇಬರ ಇನ್ನೊಂದು ಸಂಸ್ಥೆಯಾದ ಸಿದ್ಧಶ್ರೀ ಸಹಕಾರಿ ಸೌಹಾರ್ದ ಬ್ಯಾಂಕ್ ಕೂಡ ನಮಗೆ ಈ ಕೋಟಿ ವೃಕ್ಷ ಅಭಿಯಾನಕ್ಕೆ ಆಗಲಿ ಹಾಗೂ ಈ ಸಸಿ ಬೆಳೆಸುವುದರಲ್ಲಿ ಆರ್ಥಿಕ ಸಹಾಯವನ್ನು ಕಳೆದ ಹಲವಾರು ವರ್ಷಗಳಿಂದ ಕೊಡುತ್ತಾ ಬಂದಿದ್ದಾರೆ. ಒಂದು ಆಮೇಲೆ ವಿಜಯಪುರ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು, ಮರ್ಚೆಂಟ್ ಅಸೋಸಿಯೇಷನ್ದವರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಅಥವಾ ಇನ್ನೊಂದು ಸಂಘ ಸಂಸ್ಥೆ ಹೇಳಬೇಕಂತಂದರೆ ಅವೇರ್ನೆಸ್ ಮೂಡಿಸಿಕೊಡುವುದರಲ್ಲಿ ನಮಗೆ ಇನ್ನೊಂದು ಸಂಘ ಸಂಸ್ಥೆ ಯಾವುದಪ್ಪ ಅಂದರೆ SPPA, ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅವರು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಈ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೆ ಈ ವಿಷಯ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಈ ಅಭಿಯಾನವನ್ನು ಎಲ್ಲರಿಗೆ ಮುಟ್ಟಿಸಲು ವೃಕ್ಷ ಅಭಿಯಾನ ಪ್ರತಿಷ್ಠಾನ ವಿವಿಧ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅವು ಕಾರ್ಯಕ್ರಮಗಳು ಯಾವಪ್ಪ ಅಂದ್ರೆ ಒಂದನೇದಪ್ಪ ತಮ್ಮ ಹುಟ್ಟುಹಬ್ಬದ ದಿನದಂದು ಒಂದು ಗಿಡವನ್ನು ನೆಡೆಯಿರಿ ಅಥವಾ ಗಿಡವನ್ನು ಯಾರಿಗಾಗಿ ಒಂದು ಗಿಫ್ಟ್ ಆಗಿ ಕೊಡ್ರಿ ಅಥವಾ ಗಿಡವನ್ನು ದತ್ತು ತಗೊಳ್ಳೋದು. ಇವು 3 ಉದ್ದೇಶದಿಂದ ತಾವು ಯಾವಾಗ ಬರ್ತಡೇ ಮಾಡಿರಿ, ನೀವು ಕೇಕ್ ಕಟ್ ಮಾಡೋಕ್ಕೆ ನಾವೇ ನಿಮ್ಮ ಅಡ್ಡಿಪಡಿಸಲ್ಲ. ಬಟ್ ಅದ್ರ ಜೊತೆಗೇನು ನಿಮ್ಮ ಹುಟ್ಟುಹಬ್ಬದ ದಿನದಂದು ದಯವಿಟ್ಟು ಒಂದು ಗಿಡವನ್ನು ನೆಡೆಯಂತ ಅದು ಒಂದು ಕಾರ್ಯಕ್ರಮ ಮಾಡಿದ್ವಿ. 2ನೇ ದಿನಪ್ಪ ಅಂದ್ರೆ ಈ ಭಾರತ ದೇಶದಲ್ಲಿ ರಕ್ಷಾಬಂಧನೆಗೆ ಒಂದು ಮಹತ್ತರವಾದ ಒಂದು ಬೆಲೆ ಇದೆ. ಒಂದು ರಕ್ಷಾಬಂಧನದಲ್ಲಿ ಎಲ್ಲರೂ ರಕ್ಷಾಬಂಧನ ದಿನದಂದು ಅಕ್ಕ ಅಥವಾ ತಂಗಿ ಆಗಿರ್ಬೋದು ಅಣ್ಣನಿಗೆ ತನ್ನನ್ನು ರಕ್ಷಣೆ ಮಾಡೋಕ್ಕೋಸ್ಕರ ರಾಖಿಯನ್ನು ಕಟ್ಟುತ್ತಾರೆ. ನಾವು ಅದೇ ದಿನದಂದು ಇನ್ನೊಂದು ಏನೋ ಕಾರ್ಯಕ್ರಮ ವಿಚಾರ ಮಾಡಿದೆವಪ್ಪ ಅಂದರೆ ರಕ್ಷಾಬಂಧನ ಜೋಡಿ ನೀವು ವೃಕ್ಷಾಬಂಧನ ಮಾಡಿರಿ. ನೀವು ಬೆಳೆಸಿದ ಗಿಡಕ್ಕೆ ನೀವು ಒಂದು ರಾಖಿ ಕಟ್ಟಿದ್ರಪ್ಪ ನಾವು ಅದನ್ನು ಬೆಳೆಸಿ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅದು ಒಂದು ಕಾರ್ಯಕ್ರಮ ಅಂದ್ಕೊಳ್ಳಿ. ಅದಕ್ಕೆ ಅಂತಪ್ಪ ರಕ್ಷಾಬಂಧನ ಬದಲಿ ವೃಕ್ಷಾಬಂಧನ, ರಕ್ಷಾಬಂಧನ ಜೋಡಿನೂ ವೃಕ್ಷಾಬಂಧನೆ ಮಾಡಿ ಅಂತ ಇನ್ನೊಂದು ಕಾರ್ಯಕ್ರಮ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಏಪ್ರಿಲ್ ಫೂಲ್ ಅಂತ ಎಲ್ಲರೂ ಸಾಕಷ್ಟು ಜನರನ್ನು ಕೀಟ್ಲೆ ಮಾಡ್ತಾರೆ. ನಾವು ಅದರ ಬದಲಿ ಏನಿದೆ ಏಪ್ರಿಲ್ ಫೂಲ್ ದಿವಸದಂದು ಒಂದು ಏಪ್ರಿಲ್ ಫೂಲ್ ಮಾಡಿ ಒಂದು ಗಿಡವನ್ನು ಹಚ್ಚಿ ಅಂತ ಹೇಳಿ ಅದು ಒಂದು ಮಾಡಿದ್ವಿ. ಏಪ್ರಿಲ್ ಕೂಲ್ ಇವು ಕಾರ್ಯಕ್ರಮ. ರಕ್ಷಾಬಂಧನೆ, ಪ್ಲಾಂಟ್ ಅ ಟ್ರೀ ಆನ್ ಯುವರ್ ಬರ್ತ್ಡೇ, ಮತ್ತು 1 vote 1 tree ಅಂದರೆ ಏನು, ಈ ಸಾರ್ವತ್ರಿಕ ಚುನಾವಣೆ ನಡೆದ ಸಂದರ್ಭದಲ್ಲಿ ಒಂದು ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಒಂದು ಪ್ರೆಸ್ ನೋಟ್ ಬಿಡ್ತೀವಪ್ಪ ಅಂದರೆ ದರವೊಬ್ಬರು ವೋಟ್ ಹಾಕುವುದು ಕಡ್ಡಾಯ, ಅದು ನಿಮ್ಮ ಕರ್ತವ್ಯ. ಅದರ ಜೊತೆ ಇನ್ನೊಂದು ಕರ್ತವ್ಯ, ಯಾರು ವೋಟ್ ಹಾಕ್ತಿಲ್ಲ ಅವರು ಒಂದು ಗಿಡವನ್ನು ನೆಡಿ ಅಂತ ಹೇಳಿ ಅದು ಒಂದು ಅಭಿಯಾನ ಮಾಡಿದ್ವಿ ನಾವು. ಇದಾದ ನಂತರ ಇನ್ನೊಂದು ನನಗೆ ನೆನಪಿದೆ, ಮಹಾಂತೇಶ್ ಬಿರಾದರ್ ಸರ್, ಸಚಿವರ ಆಪ್ತ ಕಾರ್ಯದರ್ಶಿಯಾದ ಮಹಾಂತೇಶ್ ಬಿರಾದರ್ ಸರ್ ಅವರು ನಮಗೆ ಒಂದು ದಿವಸ ಕರೆದು, ಮುರುಗೇಶ್ವರ ಇಲ್ಲಿ ಸಣ್ಣ ಪ್ರಮಾಣದಾಗ ನೀವೆಲ್ಲ ಹಿಂಗೆ ಮಾಡಾಕತ್ತೀರಿ, ಒಂದು ದೊಡ್ಡ ಪ್ರಮಾಣದ ಒಂದು ಏನರ ಒಂದು ಇವೆಂಟ್ ಮಾಡಿಕೊಂಡು ಒಂದು ಬರೀ ಜಿಲ್ಲೆ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ಅರಿವು ಮೂಡುವಂಥ ಕಾರ್ಯಕ್ರಮ ಮತ್ತು ನಾವು ಮಾಡಿದ ಕೆಲಸಗಳನ್ನು ಎಲ್ಲರಿಗೆ ಮುಗಿಸೋಣ ಅಂತ ಹೇಳೋರು ಒಂದು ಸಲ ನಮ್ಗೆ ಕರೆದು ಒಂದು ಸ್ವಲ್ಪ ಹೇಳಿದ ಏನಪ್ಪ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ವೃಕ್ಷಾಥಾನ್, ಒಂದು ಹೆರಿಟೇಜ್ ಮ್ಯಾರಥಾನ್ ಮಾಡೋಣ ಅಂತ ಹೇಳಿದರು. ಅವು ನನಗಿನ್ನೂ ನೆನಪಿದೆ. 2017ರಲ್ಲಿ ಅವರಂದರು ವಿಜಯಪುರ ಜಿಲ್ಲೆಯಲ್ಲಿ ಈ ನಮ್ಮ ಬಿಜಾಪುರ ಊರಾಗ ಮಧುವನ್ ಹೋಟೆಲ್ ಅದ. ಆ ಮಧುವನ್ ಹೋಟೆಲ್ನ ಮಾಲೀಕರಾದ ಬಾಬುಗೌಡ್ರ ಅಣ್ಣಾರಾಯ ಗೌಡ ಬಿರಾದರ್ ಅವ್ರಿಗೆ ಭೇಟಿಯಾಗ್ರಿ. ಅವ್ರು ಯಾಕಂದರೆ ಅವರು ಮ್ಯಾರಥಾನ್ನಲ್ಲಿ ಪರಿಣಿತರು, ಅವ್ರಿಗೆ ಹೋಗಿ ಭೇಟಿಯಾಗ್ರಿ, ಅವ್ರಿಗೆ ಇನ್ಫಾರ್ಮೇಷನ್ ತೋರಿ ಮತ್ತು ಒಂದು ವೃಕ್ಷ ಅಭಿಯಾನದ ಅಡಿಯಲ್ಲಿ ಈ ಕೋಟಿ ವೃಕ್ಷ ಅಭಿಯಾನದಲ್ಲಿ ಒಂದು ಮ್ಯಾರಥಾನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವ ಅಂತ ಹೇಳಿ ಅವ್ರು ಹೇಳಿದರು. ಹೋಗಿ ನಾವು ಅದ್ರ ತಕ್ಕಂತೆ ಎಲ್ಲನೂ ಇನ್ಫಾರ್ಮೇಷನ್ ತೊಗೊಂಬಂದ್ವಿ. ಮತ್ತು ನಮ್ಮ ನೆನಪಲ್ಲಿ 2017ರಲ್ಲಿ ಒಂದೇ ವೃಕ್ಷ ಅಭಿಯಾನ ಪ್ರತಿಷ್ಠಾನ ಮತ್ತು ಜಿಲ್ಲಾಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಗೆ ಒಂದು ವೃಕ್ಷತಾನ್ ಗೋಲ್ ಗುಂಬಜ್ ಹಾಫ್ ಮ್ಯಾರಥಾನ್ ಅಂತೇಳಿ
ಈವೆಂಟ್ ಮಾಡಿದ್ವಿ. ಅವಾಗಾದರೂ ಸಾಕಷ್ಟು ಜನ ವೃಕ್ಷತಾನದಲ್ಲಿ ಭಾಗಿಯಾಗಿ ಈ ಒಂದು ಅಭಿಯಾನದ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ತಮ್ಮನ್ನು ಭಾಗಿಸಿಕೊಂಡು ಎಲ್ಲರಲ್ಲಿ ಈ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಿದೆವು. ಇದು 2017, 18, 19 3 ವರ್ಷ ಮಾಡಿದ್ವಿ. 3 ವರ್ಷ ಆದ ನಂತರ ನಮಗೆ 2020-21 ಕೋವಿಡ್ ವತಿಯಿಂದ ನಾವು ಈ ಈವೆಂಟನ್ನು ಕ್ಯಾನ್ಸಲ್ ಮಾಡಿದ್ವಿ. ಮುಂದೆ 2023ರಲ್ಲಿ ಡಿಸೆಂಬರ್ 2023 ನನಗೇನೋ ನೆನಪಿದೆ, ಆವಾಗ ಒಂದು ಸಂಘಟನೆ ಮಾಡಿಕೊಂಡು ಮತ್ತು ವಿವಿಧ ಕ್ಷೇತ್ರಗಳಲ್ಲಿರುವ ಎಕ್ಸ್ಪರ್ಟ್ಸನ್ನು ತಗೊಂಡು ಮಹಾಂತೇಶ್ ಬಿರಾದರ್ ಅವರು ಒಂದು ಟೀಮನ್ನು ತಯಾರು ಮಾಡಿ ಫಸ್ಟ್ ಟೈಮ್ ವೆರಿ ಹೈಟೆಕ್ ವೃಕ್ಷತಾನ್ ಹೆರಿಟೇಜ್ ರನ್ನನ್ನು ನಾವು ಮಾಡಿದ್ದು ನಮಗೆ ಅನುಭವನೂ ಮತ್ತು ನೆನಪು ಇದೆ. ಆವಾಗ ನೋಡಿ 10,000 ಜನಸಾಗರ ಮತ್ತು ಎಲ್ಲರೂ ಅಗದಿ ಎಂಥೂಸಿಯಾಸ್ಟಿಕ್, ಎಲ್ಲಿಂದ ಬಂದು ವಿವಿಧ ರಾಜ್ಯಗಳಿಂದ ಮತ್ತು ಅಷ್ಟೇ ಅಲ್ಲ ವಿದೇಶಗಳಿಂದ ಬಂದು ಜನರು ಭಾಗಿಯಾಗಿ ವಹಿಸಿದರು. ಅದರ ನಂತರ 2024 ಡಿಸೆಂಬರಲ್ಲಿ ಮಾಡಿದ್ವಿ. ಅಂದರೆ ಈ ಉದ್ದೇಶ ಏನಪ್ಪ ಅಂತಂದರೆ ಈ ವೃಕ್ಷ ಅಭಿಯಾನದ ಬಗ್ಗೆ ಅರಿವು ಸಾಕಷ್ಟು ಮಂದಿಗೆ ಮುಟ್ಲಿ, ಅದರಿಂದ ಅವ್ರ ಗಿಡ ಹಚ್ಚಲಿ, ಗಿಡದಿಂದ ಹಸಿರಾಗಲಿ, ಹಸಿರಿಂದ ಮಳೆ ಆಗಲಿ, ಆ ಮಳೆಯಿಂದ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ಮಾಡೋಕ್ಕೋಸ್ಕರ ಇವೆಲ್ಲ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಅಷ್ಟೇ ಅಂತಲ್ಲ, ನಾವು ನೋಡಿದೆ ನಾವು, ಯಾಕಂದರೆ ಫಸ್ಟ್ ಟೈಮ್ MB ಪಾಟೀಲ್ ಸಾಹೇಬ್ ಕೇಳಿದಾಗ, ಸರ್ ನೀರಾವರಿ ಕೆಲಸ ಮಾಡಿರಿ ಸರ್, ಸಾಕಷ್ಟು ಕೆನಲ್ ಮಾಡಿರಿ, ಇದು ಯಾಕೆ ಕೋಟಿ ವೃಕ್ಷ ಅಭಿಯಾನ? ಈಗ ಮಳೆ ಬಂದ್ರೆ ಡ್ಯಾಮ್ ತುಂಬ್ತದೆ, ಡ್ಯಾಮ್ ತುಂಬಿದರೆ ಕೆನಲ್ ನೀರು ಹಾಕೋ, ಮಳೆನೇ ಬರಲಿಲ್ಲ ಡ್ಯಾಮ್ ತುಂಬಲಿಕ್ಕೆ ಕೆನಲ್ ನೀರು ಹೋಗಲ್ಲ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಸಾಕಷ್ಟು ಗಿಡಗಳು ಹಚ್ಚಿದಾಗ ನಾವು ಮೋಡವನ್ನು ಆಕರ್ಷಿಸಬಹುದು. ಆ ಮೋಡಗಳಿಂದ ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ. ಆ ಸಾಧ್ಯವನ್ನು ಮಾಡೋಕ್ಕೋಸ್ಕರ ಈ ವೃಕ್ಷ ಅಭಿಯಾನ ಇದು ಮತ್ತೊಂದು ಉದ್ದೇಶ. ಈ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ನಾವು ಹೇಳಿದ್ವಿ 1,50,00,000 ಗಿಡಗಳನ್ನು ಬೆಳೆಸಿ ಅವನ ಪಾಲನೆ ಪೋಷಣೆ ಮಾಡ್ತಾಯಿದ್ವಿ. ಮತ್ತು ನಾವು ಸರ್ವೈವಲ್ ರೇಟ್ ನೋಡಿದ 90% ಸರ್ವೈವಲ್ ರೇಟ್ ಇದೆ. 3 ಅರಣ್ಯ ವಿಭಾಗಗಳು, ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆ ಹಾಗೂ KBJNL ಆಲಮಟ್ಟಿ ಫಾರೆಸ್ಟ್ ಡಿವಿಷನ್ದವರು, ಇವರು 3 ಜನ ನಮಗೆ ವರ್ಷಕ್ಕೆ 20 ಲಕ್ಷ ಸಸಿಗಳನ್ನು ಕೊಡ್ತಿದ್ದರು. ಈ ಸಸಿಗಳು ಅಗದಿ ಹೇರಳವಾಗಿ ಎಲ್ಲರಿಗೆ ಲಭ್ಯವಾಗುತ್ತಿವೆ. ಹೆಂಗಪ್ಪ ಅಂತಂದರೆ, ಮತ್ತು ಇವು ಗೌರ್ಮೆಂಟ್ ನರ್ಸರೀಸ್, ಯಾವ ಪ್ರೈವೇಟ್ ನರ್ಸರೀಸಲ್ಲಿ ನಾವು ಸಸಿಗಳನ್ನು ಈ ವೃಕ್ಷ ಅಭಿಯಾನದಲ್ಲಿ ತಗೊಂಡಿಲ್ಲ. ಇವೆಲ್ಲ ಸಸಿಗಳನ್ನು ಸರ್ಕಾರದಿಂದ ಮತ್ತು ರಿಯಾಯಿತಿ ದರದಲ್ಲಿ ಎಲ್ಲರಿಗೆ ನಾವು ಹಂಚಿದ್ದೇವೆ. ರಿಯಾಯಿತಿ ದರ ಅಂದರೆ ಈಗ ಸಸಿಗಳಲ್ಲಿ ವಿವಿಧ ಸೈಜಿನ ಸಸಿಗಳು, ಚಿಕ್ಕ ಸೈಜು, ಮೀಡಿಯಮ್ ಸೈಜ್, ದೊಡ್ಡ ಸೈಜು. ಈ ಸೈಜ್ ಎಲ್ಲ ಅಗದಿ ರಿಯಾಯಿತಿ ದರದಲ್ಲಿ ₹3, ₹5, ಆಮೇಲೆ ₹10, ₹25 ಇದರಂತೆ ಈ ಸಾಕಷ್ಟು ಸಸಿಗಳನ್ನು ಎಲ್ಲರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ರಿಯಾಯಿತಿ ಸಸಿಯಲ್ಲಿ ಸಿಗುವುದಂದರೆ ಮತ್ತು ಯಾರಿಗೂ ಹಿಂಗೆ ಪುಕ್ಕಟಾಗಿ ಸಸಿಯನ್ನು ಕೊಡುವಂಥ ಒಂದು ಯಾವ ಕೆಲಸ ಮಾಡಿಲ್ಲ. ಮಂದಿಗೆ ಅದರ ಬಗ್ಗೆ ಅದರ ಬೆಲೆ ಗುರುತಿಲ್ಲದೆ ರಿಯಾಯಿತಿ ದರದಲ್ಲಿ ಕೊಟ್ಟು ಅದನ್ನು ಎಲ್ಲರಿಗೆ ಮುಟ್ಟಿಸುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಒಂದು ಕೋಟೆ ವೃಕ್ಷ ಅಭಿಯಾನದಲ್ಲಿ ವಿಜಯಪುರದಲ್ಲಿ 3 ಅರಣ್ಯ ವಿಭಾಗ ಕೂಡಿಕೊಂಡು ಕನಿಷ್ಠ ಒಂದು 300ಕ್ಕಿಂತ ಹೆಚ್ಚು ಬ್ಲಾಕ್ ಪ್ಲಾಂಟೇಷನ್ ಮಾಡಿದ್ರು. ಒಂದು ಬ್ಲಾಕ್ ಪ್ಲಾಂಟೇಷನಲ್ಲಿ 1,000ರಿಂದ 3,000 ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಇಂಥ ಒಂದು 300 ಆಗಿವೆ. ಮತ್ತು ಅತಿ ದೊಡ್ಡ ಬ್ಲಾಕ್ ಪ್ಲಾಂಟೇಷನ್ ಬಿಜಾಪುರದಲ್ಲಿ ಆಗಿದ್ದು ಅಂದರೆ ಅದರಲ್ಲಿ 2 ಪ್ರಮುಖ ವಿಷಯಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ವಿ. ಒಂದನೇದು ಯಾವುದಪ್ಪ ಅಂದರೆ, ನಮ್ಮ ಬೂತ್ನಾಳ ಕೆರೆ ಹಿಂಬದಿಯಲ್ಲಿ ಕರಾಡದೊಡ್ಡಿಯ ಒಂದು ಮಾನವ ನಿರ್ಮಿತ ಅರಣ್ಯ ಪ್ರದೇಶ ಅಂತ ನಾವು ಹೇಳ್ತೇವೆ. ಮಾನವ ನಿರ್ಮಿತ ಅರಣ್ಯ ಪ್ರದೇಶ ಯಾಕೆ ಹೇಳ್ತೇವೆ, ನಿಮಗೆ ಈ ಮಾಹಿತಿ ಹೇಳುವಾಗ ತಮಗೆ ಅದನ್ನು ಗಮನಕ್ಕೆ ತರ್ತೀನಿ ನಾನು. ಈ ಕರಾಡದೊಡ್ಡಿ ಫಾರೆಸ್ಟ್ ಏರಿಯಾದಲ್ಲಿ ಅಥವಾ ಅರಣ್ಯ ವಿಭಾಗದಲ್ಲಿ, ಅರಣ್ಯ ಏರಿಯಾದಲ್ಲಿ, ಇದು ಆ್ಯಕ್ಚುಲಿ ಅರಣ್ಯ ಏರಿಯಾ ಅಲ್ಲ, ಇದು ಒಂದು ರೆವಿನ್ಯೂ ಲ್ಯಾಂಡ್. ಗಿಡ ಹಚ್ಚಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದು. ಅದು 543 ಎಕರೆ ಒಂದು ದೊಡ್ಡ ಗಾತ್ರದ ಒಂದು ಜಾಗ.
ಈ ಜಾಗೆಯಲ್ಲಿ ನಾವು 67,000 ವಿವಿಧ ಸಸಿಗಳನ್ನು ಹಚ್ಚಿದ್ದೇವೆ. ಇದಕ್ಕೆ ಕಾರಣೀಭೂತರು ಯಾಕಪ್ಪ ಅಂತಂದರೆ ಡಾಕ್ಟರ್ ಎಂ ಬಿ ಪಾಟೀಲ್. ಯಾಕಂದರೆ ಕೆ ಬಿ ಆಲಮಟ್ಟಿ ಅರಣ್ಯ ವಿಭಾಗದಲ್ಲಿ ಅವರು ಈ ಒಂದು ಮಾನವ ನಿರ್ಮಾಣ ಕೈಗೊಂಡಿರುವಂಥ ಒಂದು ದೊಡ್ಡ ಒಂದು ಕಾರ್ಯ. ಇಲ್ಲಿ 543ಗೆ 67,000 ಮತ್ತು ಒಂದು 40-50 ವಿವಿಧ ಜಾತಿಯ ಸಸಿಗಳನ್ನು ನಾವು ಅರಣ್ಯ ವಿಭಾಗದವರು ಹಚ್ಚಿ ಇವತ್ತಿನ ಪೋಷಿಸುತ್ತಿದ್ದಾರೆ. ಕಳೆದ 8 ವರ್ಷಗಳಿಂದ 2017 ನವೆಂಬರ್ನಿಂದ ಶುರು ಆಗಿದ್ದು ಇಲ್ಲಿಯವರೆಗೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಭಾರತ ದೇಶದಲ್ಲಿ ಅತಿ ಮಾನವ ಅರಣ್ಯ ಪರಿಷತ್ತಲ್ಲಿ ಹನಿ ನೀರಾವರಿ ಯೋಜನೆಯೊಂದಿಗೆ ಈ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಮತ್ತು ಇಲ್ಲಿ ಪಕ್ಷಿಗಳ ಈ 567,000 ಗಿಡ ಹಚ್ಚುವುದರಿಂದ ಒಂದು ಜೀವ ವೈವಿಧ್ಯತೆಗೆ ಒಂದು ಕಾರಣವಾಗಿದೆ. ಅಂದರೆ ಪಕ್ಷಿಗಳು ಮತ್ತು ಸರೀಸೃಪಗಳು ಮತ್ತು ವಿವಿಧ ಜಾತಿಯ ಪ್ರಾಣಿಗಳು ಅಲ್ಲಿ ಬರೋದು ತಮ್ಮ ಅವಕ್ಕೆ ಒಂದು ಮನೆ ಮಾಡಿಕೊಟ್ಟಂಥ ಒಂದು ತಾಣವಾಗಿದೆ. ಈ 543 ಎಕರೆಯಲ್ಲಿ 67,000 ಗಿಡ ಹಚ್ಚಿಲ್ಲ. ಇದರಲ್ಲಿ ಒಂದಿಷ್ಟು ನಾವು ಒಂದು ಸ್ಟ್ರಾಟಜಿಕ್ ಆಗಿ ಪ್ಲಾಂಟೇಶನ್ ಮಾಡಿದೆ. ಸ್ಟ್ರಾಟಜಿಕ್ ಪ್ಲಾಂಟೇಶನ್ಸ್ ಅಂದರೆ ಹೆಂಗಪ್ಪ ಅಂತಂದರೆ, ಎಲ್ಲಿ ಈ ನೀರಿನ ಝರಿಗಳಿರ್ತಲ್ಲ ಆ ಝರಿ ಸುತ್ತಮುತ್ತ ಬಿದಿರು ಗಿಡ ಹಚ್ಚೋದು. ಆಮೇಲೆ ಒಳಗೆ ಸ್ವಲ್ಪ ಡೀಪ್ ಸೈಡಿದ್ದಲ್ಲಿ ಹಣ್ಣಿನ ಗಿಡ ಹಚ್ಚೋದು. ಹಣ್ಣಿನ ಗಿಡ ಒಂದಿಷ್ಟು ಪ್ರಮುಖ ಪೇರು ಗಿಡ ಇರ್ಬೋದು, ಸೀತಾಫಲ ಗಿಡ ಇರ್ಬೋದು. ಯಾಕೆ ಹಚ್ಚಿದೆ ಅಂತಂದರೆ ಈ ಪಕ್ಷಿಗಳಿಗೆ ಅವು ಆಹಾರಕ್ಕೆ ಅನುಗುಣವಾಗಲಿ. ಮತ್ತು ಈ ಬಿದಿರು ಗಿಡ ಏನಪ್ಪ ಅಂದರೆ ಪಕ್ಷಿಗಳ ಒಂದು ಗೂಡನ್ನು ಕಟ್ಟುವಂಥ ಒಂದು ನೆರವಿಗಾಗಿ ಮಾಡಿದ್ವಿ. ನಿಮಗೆ ಇನ್ನೊಂದು ವಿಷಯ ಮಾಹಿತಿ ಇರ್ತದೆ. ನಾನು ಒಂದು ಸಂಶೋಧನೆ ಪ್ರಕಾರ, ಒಂದು ರಿಸರ್ಚ್ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ 280 ವಿವಿಧ ಜಾತಿಯ ಪಕ್ಷಿಗಳಿವೆ. ಇದನ್ನು ನಾನು ಹೇಳಿದಲ್ಲ, ರಮೇಶ್ ದೇಸಾಯಿ ಅಂತೇಳಿ ವಿಜಯಪುರ ನಗರದ ಸರ್ಕಾರಿ ITI ಕಾಲೇಜಿಂದ ಒಬ್ಬರು ಪ್ರಾಂಶುಪಾಲರು ಅವರು ಹೇಳಿದರು ನಮಗೆ. ಇದು 2 ವರ್ಷದಿಂದ ಹೇಳಿದರು. 280 ಜಾತಿ ವಿವಿಧ ಪಕ್ಷಿಗಳು, 280, 290. ಬಟ್ 180 ವಿವಿಧ ಜಾತಿಯ ಪಕ್ಷಿಗಳನ್ನು ನೀವು ಬುಧನಾ ಕೆರೆ ಹಿಂಬದಿಯಲ್ಲಿ ಏನು ನಾವು ಅರಣ್ಯ ನಿರ್ಮಿತ ಮಾಡಿದಲ್ಲ ಆ ಅರಣ್ಯದಲ್ಲಿ ನೋಡ್ಬೋದು. ಮತ್ತು ಈ ಅರಣ್ಯದ ಇನ್ನೊಂದು ವಿಶಿಷ್ಟ ಏನಂದರೆ, ಈ ಕೋವಿಡ್ದಲ್ಲಿ ಎಲ್ಲರಿಗೂ ಒಂದು ಆಕ್ಸಿಜನ್ ಬಗ್ಗೆ ಎಷ್ಟು ಮಹತ್ವದ ಬಗ್ಗೆ ತಿಳಿದಲ್ಲ, ಆವಾಗ ಎಲ್ಲರಿಗೂ ಅನಿಸ್ತು ಇಲ್ಲ ಡಾಕ್ಟರ್ ಎಂ ಬಿ ಪಾಟೀಲ್ ಮಾಡಿರೋದು ಭಾಳ ದೊಡ್ಡ ಕೆಲಸ ಅದು. ಯಾಕಂದರೆ ವಿಜಯಪುರಕ್ಕೆ ಒಂದು ಲಂಗ್ ಸ್ಪೇಸ್ ಕೊಟ್ಟರು, ಎಲ್ಲರಿಗೆ ಒಂದು ಉಸಿರಾಡುವಂಥ ಆಕ್ಸಿಜನ್ ಮಾಡಿಕೊಟ್ರು. ಆವಾಗ ನೋಡಿದ ನಾವು ವಿಜಯಪುರ ಸೈಕ್ಲಿಂಗ್ ಗ್ರೂಪ್ದವರಲ್ಲಿ ಅಥವಾ ವಿವಿಧ ವಿಜಯಪುರ ನಾಗರಿಕರು ಈ ಈ ಈ ಕೆರಾಡ ದೊಡ್ಡ ಫಾರೆಸ್ಟಲ್ಲಿ ಬಂದು ಮಾರ್ನಿಂಗ್ ವಾಕ್ ಮಾಡೋದಲ್ಲಿ, ಈವ್ನಿಂಗ್ ವಾಕ್ ಮಾಡೋದಲ್ಲಿ ತಾವು ಬಂದು ಇಲ್ಲಿ ಈ ಅರಣ್ಯವನ್ನು ಒಂದು ಎಂಜಾಯ್ ಮಾಡುವಂಥಲ್ಲಿ ಒಂದು ನಾವು ನೋಡ್ತಿದ್ದೀವಿ. ಮತ್ತು ಸೈಕ್ಲಿಸ್ಟ್ ಅದು ಎಲ್ಲರೂ ಇಲ್ಲಿ ಬಂದು ಮುಂಜಾನೆ ಸೈಕ್ಲಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಮತ್ತು ಈ ಸೈಕ್ಲಿಸ್ಟ್ ಮಾಡೋದಷ್ಟೇ ಅಲ್ಲ, ಸಾಕಷ್ಟು ವಿಜಯಪುರ ಸೈಕ್ಲಿಂಗ್ ಗ್ರೂಪ್ದವರು ಇದನ್ನು ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರಗಳಲ್ಲಿ ಈ ಕರಾಡ ದೊಡ್ಡಿಯ ಮಾನವ ನಿರ್ಮಿತ ಅರಣ್ಯ ಪ್ರದೇಶ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲರಿಗೆ ಪಸರಿಸುತ್ತಿದ್ದಾರೆ. ನಿಮಗೆ ಇನ್ನೊಂದು ಮಾಹಿತಿ ಹೇಳ್ಬೇಕಂದ್ರೆ, ಅತಿ ದೊಡ್ಡ ಒಂದು ಬ್ಲಾಕ್ ಪ್ಲಾಂಟೇಶನ್ ಅಂದರೆ ಅಥವಾ ಒಂದು ಈ ಸಸಿಯನ್ನು ನೆಡುವುದಲ್ಲಿ ಒಂದು ಅರಣ್ಯ ನಿರ್ಮಾಣ ಮಾಡೋದಲ್ಲಿ ಯಾವುದಪ್ಪ ಅಂದ್ರೆ ಮಮದಾಪುರ. ಇದು ವಿಜಯಪುರ ಜಿಲ್ಲೆಯಲ್ಲಿ ಬರುವುದು ಮತ್ತು ವಿಜಯಪುರ ತಾಲೂಕಲ್ಲಿ ಬರುವಂಥ ಮಮದಾಪುರದಲ್ಲಿ ನಮಗೆ ಸಿಗುವುದು ಕನಿಷ್ಠಪ್ಪ ಅಂತಂದ್ರೆ 1628 ಎಕರೆ ಜಾಗ. ಈ 1628 ಎಕರೆದಲ್ಲಿ ಜಾಗದಲ್ಲಿ ನೋಡಿದರೆ ಅರಣ್ಯ ಇಲಾಖೆದವರು ಸಸಿ ಅವಾಗ ಹಚ್ಚಿದ್ರು. ಬಟ್ ಏನವ್ರಿಗೆ ಒಂದು ಪ್ರಬಲವಾದ ಸಮಸ್ಯೆ ಏನಪ್ಪ ಅಂದರೆ, ಅಲ್ಲಿ ಫಿರಂಗಿ ಜಾಲಿ ಮಾಡಿದೆ, ಬಿಜಾಪುರ ಜಾಲಿ ಇತ್ತು ನಮಗೆ. ಆ ಜಾಲಿಯನ್ನು ಆವರಿಸುತ್ತದು. ಅದು ಏನೋ ಅರಣ್ಯ ವಿಭಾಗದವರು ಒಂದು ಮುಂದಾಳತ್ವ ವಹಿಸಿ ಈ ಫಿರಂಗಿ ಜಾಲಿ ಮುಳ್ಳನ್ನು ತೆಗೆದು ಇವತ್ತಿಗೆ ನೋಡಬೇಕಾದ್ರೆ 1,50,000 ಗಿಡಗಳನ್ನು ಹಚ್ಚಿದ್ದಾರೆ. ಅವು ಹಚ್ಚಿದ ಗಿಡಗಳು ಇಷ್ಟು ಎತ್ತರ ಬೆಳೆದಲ್ಲ. ಹಚ್ಚಿದ್ದು 1 ವರ್ಷ, 1.5 ವರ್ಷ, 2 ವರ್ಷದಲ್ಲಿ ಅಲ್ಲಿಯ ಮಣ್ಣಿನ ಫಲವತ್ತತೆ ಮತ್ತು ಅಲ್ಲಿಯ ನೀರಿನ ಸದ್ಬಳಕೆಯಿಂದ ಇವತ್ತಿನ ನೋಡುವ ಒಂದು ದಟ್ಟದಾದ ಕಾಡಾಗಿ ಹೊರಹೊಮ್ಮಿದೆ. ಮತ್ತು ಇನ್ನೊಂದು ಖುಷಿ ಅನ್ನಿಸ್ತದೆ, ಕರ್ನಾಟಕ ಸರ್ಕಾರವು ಈ ಅರಣ್ಯ ಪ್ರದೇಶಕ್ಕೆ ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜೀವ ವೈವಿಧ್ಯತೆಯ ತಾಣ ಎಂದು ಘೋಷಿಸಿದ್ದಾರೆ. ಆಮೇಲೆ ಈ ವರ್ಷ ಬಹುಶಃ ಅದು ಪೂರಾ ಪ್ಲಾಂಟೇಶನ್ ಮುಗಿಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ನಿಟ್ಟಿನಲ್ಲಿ ಪ್ರಾದೇಶಿಕ ಅರಣ್ಯ ಇಲಾಖೆಯವರು ಸಾಕಷ್ಟು
ಪ್ರಯತ್ನವನ್ನು ಮಾಡಿ ಆ ಅರಣ್ಯವನ್ನು ಇಲ್ಲಿಗೆ ಒಂದು ದಟ್ಟ ಅರಣ್ಯವಾಗಿ ಮಾಡಿದ್ದಾರೆ. ಈ ಅರಣ್ಯದ ಮಾಡಿದಕ್ಕೋಸ್ಕರ ನೀವು ನೋಡಬೇಕು, ಜೀವ ವೈವಿಧ್ಯಕ್ಕೆ ಒಂದು ತಾಣವಾಗಿ ಮತ್ತು ಸಾಕಷ್ಟು ಪಕ್ಷಿ ಪ್ರಾಣಿಗಳು ಮತ್ತು ಸರೀಸೃಪಗಳು ಆಶ್ರಯವನ್ನು ಸಿಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಎರಡು ಅತಿ ದೊಡ್ಡ ನಾವು ಇದು ನೋಡಿದ್ವಿ ಅಭಿಯಾನಗಳು. ಒಂದು ಮಮದಾಪುರ ಅರಣ್ಯ ಇಲಾಖೆ ಇರುವುದು, ಒಂದು ವಿಜಯಪುರ ನಗರದಲ್ಲಿ ಕರಾಡದಡ್ಡಿ ಪ್ರದೇಶದಲ್ಲಿ ಒಂದು ಮಾನವ ನಿರ್ಮಾಣ ಅರಣ್ಯ ಪ್ರದೇಶಕ್ಕೆ. ಈಗ ಇನ್ನೊಂದಿದೆ, ಈಗ 1,50,00,000 ಗಿಡ ನೀವು ಏನಿಲ್ಲ ಕಳೆದ 8 ವರ್ಷದ ಇದರ ನಮಗೆ ಪ್ರತಿಫಲ ಬೇಕಲ್ಲ. ಈ ಪ್ರತಿಫಲ ಬಗ್ಗೆ ಮಾತಾಡಬೇಕಂತಂದ್ರೆ ನೀವು ನೋಡಿರಿ, ವಿಜಯಪುರ ಜಿಲ್ಲೆ ಹಸಿರೀಕರಣ ಹೆಚ್ಚಿಸಿದೆ, ಹಸಿರೀಕರಣದ ಪ್ರಮಾಣ ಹೆಚ್ಚಿದೆ. ಆಮೇಲೆ ಭೌಗೋಳಿಕವಾಗಿ ನಾವು ಮೊದಲು ಡಿಸ್ಕಷನ್ ಮಾಡಿದ್ದೇವಲ್ಲ 1.17 ಅದು ಇನ್ಕ್ರೀಸ್ ಆಗ್ಬೇಕಾದ್ರೆ ಇವೆಲ್ಲೆಲ್ಲಿ ನಾವು ಈ ಕರಾಡದಡ್ಡಿ ಫಾರೆಸ್ಟಲ್ಲಿ ಏನು ಹೆಚ್ಚಿದೆಯಲ್ಲ ಅದನ್ನು ಫಾರೆಸ್ಟ್ ಲ್ಯಾಂಡ್ ಕನ್ವರ್ಟ್ ಮಾಡಿದರೆ ಆ 0.17 ಇನ್ಕ್ರೀಸ್ ಆಗಬಹುದು. ಒಂದು. ಎರಡನೇದು ಬಟ್ ಹಸಿರೀಕರಣ ಜಾಸ್ತಿ ಇದೆ, ವಿ ಕಾಲ್ ಇಟ್ ಆ್ಯಸ್ ಗ್ರೀನ್ ಕವರ್ ಜಾಸ್ತಿ ಆಗ್ತಾಯಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದರ ಈ ಕೋಟಿ ವೃಕ್ಷ ಅಭಿಯಾನದ ಇನ್ನೊಂದು ಒಳ್ಳೆಯ ಸಂಗತಿಯಪ್ಪ ರಿಸಲ್ಟ್ ಫಲಿತಾಂಶ ಏನಪ್ಪ ಅಂತಂದರೆ ಜನರಲ್ಲಿ ಸಾಕಷ್ಟು ಅರಿವು ಮೂಡಿದೆ. ಗಿಡಗಳನ್ನು ಹಚ್ತಾ ಇದ್ದಾರೆ, ಸಂಘ ಸಂಸ್ಥೆಗಳು ಹಚ್ತಾ ಇದ್ದಾರೆ, ಗಿಡವನ್ನು ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಗಿಡಗಳನ್ನು ದತ್ತು ಪಡೆದಿದ್ದಾರೆ. ಆಮೇಲೆ ಎರಡನೇದು ಇನ್ನೊಂದು ಏನಪ್ಪ ಅಂದ್ರೆ ಈ ಹಸಿರೀಕರಣದಿಂದ ನಮಗೆ ಈ ತಾಪಮಾನ ಬಗ್ಗೆ ಏನು ಮಾತಾಡ್ತಾರೆ, ಬಿಜಾಪುರದ ಬೇಸಿಗೆಯಾಗಿ ನೋಡಿದ್ರೆ 42 ಡಿಗ್ರಿ ತನಕ ಹೋಗ್ತದೆ. ಈ ಗಿಡ ಹಚ್ಚೋದ್ರಿಂದ ಈ ತಾಪಮಾನದಲ್ಲಿ ಒಂದು ಸ್ವಲ್ಪ 1 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದ್ದವು ನಾವು ನಿದರ್ಶನವಿದೆ. ಇದು ಅಷ್ಟೇ ಅಲ್ಲ, ಈ ದೇಶದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಮಾತಾಡಿದರು. ನಾವು ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ, ನಮ್ಮ ಭಾರತ ದೇಶದಲ್ಲಿ 3ನೇ ಸ್ಥಾನ ಪಡೆದ ವಿಜಯಪುರ ಜಿಲ್ಲೆ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ 37 ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ. ಇದು ಏನಪ್ಪ ನಿದರ್ಶನ ಏನಪ್ಪ ಅಂದರೆ ಜಿಲ್ಲೆಯಲ್ಲಿ ಹಸಿರು ಕ್ರಾಂತಿ ಒಂದು ಫಲಿತಾಂಶವನ್ನು ಕೊಟ್ಟಿದೆ. ಆಮೇಲೆ ಇನ್ನೊಂದು ಹೇಳಬೇಕಂತಂದ್ರೆ ಇದರಿಂದ ನರ್ಸರಿಗಳನ್ನು ಹೆಚ್ಚಿಗೆ ಮಾಡ್ತಾಯಿದ್ದೀವಿ. ಅಂದರೆ ಮಂದಿಗೆ ಅನುಕೂಲ ಮಾಡುವಗೋಸ್ಕರ ಮಂದಿಗೆ ನರ್ಸರಿಗಳ ಬಗ್ಗೆ ಸಸ್ಯ ಪಾಲನೆ ಮತ್ತು ಸಸಿಗಳನ್ನು ಜಾಸ್ತಿ ಬೆಳೆಸುವಂಥ ಒಂದು ಕಾರ್ಯಕ್ರಮ ಇದೆ. ಎವರೇಜ್ ರೈನ್ಫಾಲ್ ನೋಡ್ತಿದ್ದೇವೆ ನಾವು. ರೈನ್ಫಾಲ್ ನಾವು ಏನು ನೋಡ್ತೀವಿ ಅಂದ್ರೆ ವಿಜಯಪುರ ಜಿಲ್ಲೆ 500 ರಿಂದ 500 mm ರೈನ್ಫಾಲ್ ಆಗ್ತಿತ್ತು. ಈ ಕೋಟಿ ವೃಕ್ಷ ಅಭಿಯಾನದ ಪರಿಣಾಮವಾಗಿ ನಾವು ಇವತ್ತು 600 ರಿಂದ 650 mm ಒಂದು ಮಳೆಯ ಎವರೇಜ್ ಪ್ರತಿಶತ ನಾವು ಕಾಣ್ತಾ ಇದ್ದೀವಿ. ಇದು ಇಂಪ್ಯಾಕ್ಟ್ ಆಗಿರೋದು ನಾವು ಮಾತಾಡ್ತೀವಿ. ಇನ್ನೂ ಒಂದಪ್ಪ ಅಂದರೆ ರೇನ್ ಮೆಜರ್ಮೆಂಟ್ ಅನ್ನೋಕ್ಕಿಂತನೂ ರೇನ್ ಡೇಸ್ ಆಲ್ಸೋ. ರೇನ್ ಡೇಸ್ ಈಸ್ ನಥಿಂಗ್ ಬಟ್ ಮೊದಲ ಒಂದು 20 ರಿಂದ 30 ದಿವಸಗಳ ಒಂದು ಮಳೆ ದಿವಸ ಹಾಕಿದ್ದು. ಈಗ ರೇನ್ ಡೇಸ್ ನಾವು ಈಗ ನೋಡಿದ್ರೆ 30 ರಿಂದ 40 ದಿವಸಗಳವರೆಗೆ ಒಂದು ರೇನ್ ಡೇಸ್ ಆಗ್ತಾಯಿದೆ. ಇದರಿಂದ ಏನು ಪರಿಣಾಮ ಬೀರ್ತದಪ್ಪ ಅಂದರೆ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗ್ತದೆ. ಬಾಯಿಗಳು, ಕೆರೆಗಳು, ಈ ಹೊಲಗದ್ದೆಗಳು, ತುಂಬಿಗಳು ಮತ್ತು ಬೆಳೆಯನ್ನು ಬೆಳೆಯೋದಕ್ಕಾಗಿ ಅನುಕೂಲವಾಗಿರ್ತದೆ. ಮತ್ತು ಇದಕ್ಕಿಂತ ಹೆಚ್ಚಿಗೆಪ್ಪ ಅಂದರೆ ಎಲ್ಲ ಜಾಗದಲ್ಲಿ ನೀರು ನಿಂದಿರ್ತದೆ. ಆ ನೀರು ನಿಂತಿರಂದ್ರೆ ರೈತರಿಗೆ ಒಂದು ಸರಿಯಾದಂಥ ವಾತಾವರಣ ಬೆಳೆ ಬೆಳೆಯಲಿಕ್ಕೆ. ಮತ್ತು ಇನ್ನೊಂದು ಇಂಪ್ಯಾಕ್ಟ್ ಏನು ಬಂದರೆ ಇಟ್ ಕ್ಯಾನ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದೊಂದು ಈ ಅರಣ್ಯ ಬೆಳೆಯೋದ್ರಿಂದ ಜೀವ ವೈವಿಧ್ಯತೆಗೆ ಒಂದು ಅನುಗುಣವಾದ ಪ್ರದೇಶವಾಗಿ ಹೊರಹೊಮ್ಮುತ್ತದೆ. ಈ ಸಾಕಷ್ಟು ನೋಡ್ತೀವಿ ನಾವು. ಯಾಕಂದರೆ ವಿವಿಧ ಜಾತಿಯ ಪಕ್ಷಿಗಳು, ಸರೀಸೃಪಗಳು, ಪ್ರಾಣಿಗಳು ಎಲ್ಲಿ ಜಾಸ್ತಿ ಗಿಡ ಇರ್ತಲ್ಲ ಆ ಗಿಡದ ಸುತ್ತಮುತ್ತಲೇ ಇರ್ತವೆ. ಯಾಕಂದರೆ ನೀರು ಅವೈಲೇಬಿಲಿಟಿ ಆಗ್ತದೆ, ಶೆಲ್ಟರ್ ಅವೈಲೇಬಿಲಿಟಿ ಆಗ್ತದೆ, ನೆಸ್ಟಿಂಗ್ ಪಾಸಿಬಿಲಿಟೀಸ್ ಆಗ್ತಾವೆ. ನಾವು ವಿಜಯಪುರ ಜಿಲ್ಲೆಯಲ್ಲಿ ಈಗ ವನ್ಯಜೀವಿಗಳನ್ನು ನಾವು ಕಾಣುತ್ತಿದ್ದೇವೆ. ನಾವು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಹೋದಾಗ ವಿಜಯಪುರ ಜಿಲ್ಲೆ ಚೇತರಿಕೆ ಬಂದಿದ್ದು ನೋಡಿದ್ದೇವೆ ನಾವು. ಆಮೇಲೆ ಇಲ್ಲಿ ಕೃಷ್ಣ ಮೃಗಗಳನ್ನು ನೋಡಿದ್ದೀವಿ. ಆಮೇಲೆ ನಾವು ಇಲ್ಲಿ ಸಾಕಷ್ಟು ನಾವು ಇದೇ ಥರ ಸ್ಯಾಂಡ್ ಬೋವ್ ಆಗಿರ್ಬೋದು, ಸರೀಸೃಪಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಈ ಒಂದು ವೈವಿಧ್ಯತೆಗೆ ಒಂದು ಕಾರಣೀಭೂತರಾಗಿ ಹೊರಹೊಮ್ಮುತ್ತದೆ. ಮುಂದಿನ ಫ್ಯೂಚರ್ ಪ್ಲ್ಯಾನ್ ಅಂದೇನು ಮುಂದೆ ಏನು ಮಾಡಬೇಕಂದ್ರೆ ನಾವು ಮಾಡುವಾಗ ನಮ್ಮ
ನಮ್ಮ ಧುರೀಣರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇಂದಿನ ಕೈಗಾರಿಕೆ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಈ ವೃಕ್ಷ ಅಭಿಯಾನವನ್ನು ಇಲ್ಲಿಗೆ ನಿಲ್ಲಿಸೋದು ಬೇಡ, ತಲೆತಲಾಂತರ ಮುಂದೆ ಹೋಗಲಿ. ಅಂದರೆ ಸರಿಯಾಗಿ ನಾವು ಮಾಡಿದ ಎಷ್ಟು ಕೆಲಸ ಅದ ಇದೇ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗಳನ್ನು ನಡೆಸ್ಕೊಂಡು ಹೋಗಿ. ಇವತ್ತು 1 ಕೋಟಿ ಮಾಡೀವಿ, ಮುಂದೆ 5 ಕೋಟಿ ಮಾಡೋಣ. ನಮ್ಮ ಕೈಯ ಕಾಲಲ್ಲಿ ಹೊಡೆದು ಅಲ್ಲಿ ತನಕ ಮಾಡೋಣ. ಮುಂದೆ ನಂತರ ಮತ್ತೊಬ್ಬರಿಗೆ ಪೀಳಿಗೆ ಮುಂಬರುವ ಪೀಳಿಗೆನ ಹಂಚಿಕೊಟ್ಟು ಅವ್ರ ಜವಾಬ್ದಾರಿ ಕೊಟ್ಟು ಅದು 5 ಕೋಟಿ ಆಗ್ಬೋದು, 10 ಕೋಟಿ ಆಗ್ಬೋದು, ಇನ್ನೊಂದು 25 ವರ್ಷ ಎಷ್ಟು ಸಾಧ್ಯಕ್ಕೆ ಅಷ್ಟು ಗಿಡ ಹಚ್ಚಿ ಈ ನಗರವನ್ನು ಹಸಿರು ಮಾಡಿ ಎಲ್ಲರ ಈ ಹಸಿರೀಕರಣದಿಂದ ಆರೋಗ್ಯದಲ್ಲಿ ಚೇತರಿಕೆ, ಒಂದು ಆರೋಗ್ಯದಲ್ಲಿ ಕ್ವಾಲಿಟಿ ಆಫ್ ಲೈಫ್ ಇನ್ಕ್ರೀಸ್ ಆಗ್ತದೆ. ಎರಡನೇದು ಆಮೇಲೆ ಸಾಕಷ್ಟು ಎಲ್ಲರಿಗೂ ಗೊತ್ತದ್ದು ಪರಿಸರದಿಂದ ಏನು ಆಗುವ ಲಾಭಗಳು, ಎಲ್ಲ ನಾಗರಿಕೆ ಆಗುವ ಲಾಭಗಳು, ಪರಿಸರಕ್ಕೆ ಆಗುವ ಲಾಭಗಳು ಎಲ್ಲನೂ ಒಂದು ಅನುಕೂಲಕರವಾಗಲಿ ಮತ್ತು ಎಲ್ಲರೂ ಈ ಲೈಫ್ ಸ್ಪ್ಯಾನ್ ಅಂತ ಇನ್ಕ್ರೀಸ್ ಆಗಲಿ ಅಂತ ಹೇಳಿ ಇವೆಲ್ಲ ತಲೆಯಾಗಿಟ್ಕೊಂಡು ಮುಂಬರುವ ದಿನಗಳಲ್ಲಿ ಒಂದು 5 ಕೋಟಿ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಇಚ್ಛೆಯನ್ನು ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಕಂಡಿದ್ದಾರೆ.